ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವಿನೂಸ್ ಗ್ಲಿಮ್ಸ್. ನಾನು ನಿಮ್ಮೆಲ್ಲರ ಪ್ರೀತಿಯ ವನಿತಾ. ಇವತ್ತಿನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಆಫೀಸಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಕ್ಲಾಸಸ್ ಎಲ್ಲ ಮುಗ್ದಾದ್ಮೇಲೆ ಒಂದು ಸ್ವಲ್ಪ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿದೆ. ಸರಿ, ವ್ಲಾಗ್ ಸ್ಟಾರ್ಟ್ ಮಾಡೋಣ, ಬ್ಯಾಕ್ ಹೋಮ್ ಹೇಗಿರುತ್ತೆ ನನ್ನ ರೊಟೀನ್ ಅಂತ ತೋರಿಸೋಣ ಅಂತ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಆಫೀಸಲ್ಲಿದ್ದಾಗ ಟೈಮ್ ಹೇಗೆ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ದಿವಸಗಳು ಬೇಗ ಬೇಗ ಉರುಳೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಇನ್ನು ಈ ಸಮ್ಮರ್ಗೆ ನನಗೆ ಸ್ವಲ್ಪ ಜಾಸ್ತಿನೇ ಲೆಥಾರ್ಜಿಕ್ ಫೀಲ್ ಆಗ್ತಾಯಿದೆ. ಏನು ಮಾಡೋಕ್ಕೂ ಮನಸ್ಸಿರಲ್ಲ. ಒಂದು ಪೇಜ್ನೇ ನಾನು ಅರ್ಧ ಗಂಟೆ ಕುತ್ಕೊಂಡು ಓದ್ತಾ ಇರ್ತೀನಿ, ಏನೂ ಹೋಗ್ತಾ ಇರಲ್ಲ. ಬೇಜಾರು ಅನ್ನಿಸ್ತಾ ಇರುತ್ತೆ. ಬಿಕಾಸ್ ಈ ಸಮ್ಮರ್ ಇಸ್ ನಾಟ್ ಮೈ ಕೈಂಡ್. ನನಗೆ ಯೂಶ್ವಲಿ ವಿಂಟರ್ ಮತ್ತು ರೈನಿ ಸೀಸನ್ ಇಷ್ಟ ಆಗುತ್ತೆ. ಓನ್ಲಿ ಥಿಂಗ್ ಇಸ್ ಹೊರಗಡೆ ಎಲ್ಲೂ ಓಡಾಡೋಕ್ಕಾಗಲ್ಲ ಅನ್ನೋವಂಥದ್ದು ಒಂದು ಬಿಟ್ಟರೆ ಆ ಒಂದು ಕ್ಲೈಮೇಟ್ ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಇನ್ನು ಮನೆಗೆ ಹೋಗೋ ಟೈಮ್ ಆಯಿತು. ಸೊ ಹಾಗಾಗಿ ಒಂದು ಸ್ವಲ್ಪ ನನ್ನ ಪುಟ್ಟು ಪ್ಲಾಂಟ್ ನಾನೇನು ಇಟ್ಟಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಹಾಕಿ, ಸಮ್ಮರಲ್ಲಿ ಅದಕ್ಕೂ ಕೂಡ ಯಾಕೋ ಡ್ರೈ ಅಂತ ಅನ್ನಿಸ್ತಾ ಇತ್ತು. ಸೊ ಅದಕ್ಕೂ ಕೂಡ ಫಿಲ್ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಬರೋ ತನಕ ಅದು ಫ್ರೆಶ್ ಆಗಿರಬೇಕಲ್ವ. ಹಾಗಾಗಿ ಅದಕ್ಕೂ ನೀರು ಹಾಕಿಬಿಟ್ಟು ನಾನು ಈಗ ಹಾಡ್ತಾಯಿದ್ದೀನಿ. ಇದು ಕಲರ್ ನೋಡಿ, ತಿನ್ಬಿಟ್ಟು ಬಂದು ಹೇಳಿ ನನಗೆ ನಾಳೆ ನೀರಲ್ಲಿ ಹಾಕ್ಬಿಡಿ ತೊಗೊಂಡೋಗಿ. ಫುಲ್ ಟಯರ್ಡ್ ಅನ್ನಿಸ್ತಾ ಇದೆ. ಮ್ಯಾಂಗೋಸ್ ತೊಗೊಂಡೆ ಒಂದು ಸ್ವಲ್ಪ. ಭೈರವ್ಗೆ ತುಂಬ ಇಷ್ಟ ಮ್ಯಾಂಗೋ. ಬಟ್ ಅಮ್ಮ ಒಂದು ಮಳೆ ಬರೋ ತನಕ ಮ್ಯಾಂಗೋಸ್ ಬೇಡ ಅಂತ ಅಂದರು. ಬಟ್ ಘಮ ಅಂತಿತ್ತು ರೋಡ್ಗೆ. ಸರಿ ಆಯಿತು ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡಿದ್ದೀನಿ. ನೋಡ್ಬೇಕು ಹೇಗಿರುತ್ತೆ, ಸ್ವೀಟ್ ಇರುತ್ತಾ ಅಂತ. ಮೊನ್ನೆ ಒಂದು ಸತಿ ಹಿಂಗೆ ತಂದಿದ್ದೆ, ಚೂರು ಸ್ವೀಟ್ ಇರಲಿಲ್ಲ. ಒಂದು ಹಾಗೆ ಹಣ್ಣಾಗುತ್ತೆ ಅಂತ ಇಟ್ಟು. ಸೊ ಇದು ಸ್ವಲ್ಪ ಹಣ್ಣಾಗಿತ್ತು ಎಲ್ಲನೂ. ಸೊ ರೆಡಿ ಟು ಈಟ್ ಅಂತ ಹೇಳಿ ತೊಗೊಂಡು ಬಂದೆ. ನೋಡಿ ಅಚ್ಚು ಹೆಂಗೆ ಕಾಯ್ತಾ ಇರ್ತಾನೆ ನನಗೋಸ್ಕರ ಅಂತ ತೋರಿಸ್ತೀನಿ ಬನ್ನಿ ನಿಮಗೆ. ಆಫೀಸಿಂದ ಬರೋದು ಒಂಥರ ಸೋ ರಿಲ್ಯಾಕ್ಸಿಂಗ್. ಬೆಳಗ್ಗೆ ಆಫೀಸ್ಗೆ ಹೋದಾಗ ಫುಲ್ ರಿಲ್ಯಾಕ್ಸಿಂಗ್, ಓಡು ಅಂತ. ಮಲ್ಕೊಂಡೇ ಇದ್ದಾನೆ ಅನಿಸುತ್ತೆ. ಎದ್ದಿಲ್ಲ ಅಂದ್ಕೊಳ್ತೀನಿ. ಎದ್ದಿದ್ರೆ ಅಷ್ಟೊತ್ತಿಗೆ ಲೈಟ್ ಹಾಕ್ಕೊಂಡು ಆಚೆ ಕೂತಿರ್ತಿದ್ರು. ಮಲ್ಕೊಂಡಿದ್ದಾನೆ, ನೋಡೋಣ. ಬೆಡ್ಶೀಟ್ ಹಿಡ್ಕೊಂಡು ನಿಂತಿದ್ದಾನಾಗಲೇ. ಬೆಡ್ಶೀಟ್ ಹಿಡ್ಕೊಂಡು ಮಲಗಿಲ್ಲ ನೀನು? ಮಲಗಿಲ್ವಾ ನೀನಿನ್ನು? ಮಲ್ಕೊಂಡಿಲ್ಲ? ಮಲಗಿಲ್ವಾ ನೀನು? ಇಟ್ಕೊಂಡ್ಬರ್ತಾ ಇದೆಯಾ? ಬಂದೇ ಇರು, ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ. ತಕ್ಷಣ ಹಿಂಗೆ ಬೆಡ್ಶೀಟ್ ಹಿಡ್ಕೊಂಡು ಬಂದ್ಬಿಡ್ತಾನೆ. ಬೋ ಅಮ್ಮ ಈಗ ಬಂದ್ಲು, ಅಮ್ಮ ಈಗ ಹಾಲು ಕುಡಿಸ್ತಾಳೆ ಅಂತ ಅವನಿಗೆ ಬೆಡ್ಶೀಟ್ ಹಿಡ್ಕೊಂಡು ಬರೋದು. ಹೀಗೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಬ್ಬ ಸಾಕು ಅನ್ಸುತ್ತಪ್ಪ ನಿಜ. ಒಂದೊಂದು ಸತಿ ಸುಸ್ತಾಗ್ಬಿಡತ್ತೆ. ಬಟ್ ಸ್ಟಿಲ್ ವಿ ಶುಡ್ ಎಂಜಾಯ್ ವಾಟ್ ವಿ ಆರ್ ಡೂಯಿಂಗ್. ಓಕೆ, ಫ್ರೆಶನ್ ಅಪ್ ಆಗಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಚೇಂಜ್ ಮಾಡೋದು ಬೇಡವಾ ಚಿನ್ನಮ್ಮ? ಬಾ ಎತ್ತೋತೀನಿ ಬಾ. ನಾನು ಬಿಟ್ಟು ಹೋಗಿರ್ತೀನಲ್ಲ ನನ್ನ ಮುದ್ದು ಕಂದಮ್ಮನ. ನನ್ನ ತುಂಬ ಮಿಸ್ ಮಾಡ್ಕೊಳುತ್ತೆ ಅಲ್ಲಮ್ಮ. ಅವನಿಗೆ ನಿದ್ದೆ ಬಂದಿದೆ. ಈಗ ಹಾಲು ಕುಡಿಸಿದ್ರೆ ಮಲಗ್ತಾನೆ. ಮಲಗಿಲ್ಲ ಅಲ್ವಾ ಅಮ್ಮ? ಮಧ್ಯಾಹ್ನ ಮಲಗಿದ್ದ ಪುಟ್ಟ? ಮಲಗಿದ್ದ. ಇವನಿಗೂ ಭೈರವ್ಗೂ ಇದು ಬಟ್ಟೆ, ಈ ಬೆಡ್ಶೀಟು ಇಟ್ಕೊಳ್ಳೋದು ಒಂದು ರೂಢಿ. ತೆಗಿ, ನಡಿ ಡ್ರೆಸ್ ಚೇಂಜ್ ಮಾಡ್ಕೊಂಬರ್ತೀನಿ. ಅಮ್ಮ ಡ್ರೆಸ್ ಚೇಂಜ್ ಮಾಡೋದು ಬೇಡವಾ? ಒಬ್ಬತ್ತು ಬಾಯ್ ಮದು. ನೀನು ಹೆಂಗಮ್ಮ ಗುಡ್ ನೈಟ್ ಹೆಂಗಮ್ಮ ಹೇಳೋದು? ನೀನು ತೋರ್ಸಮ್ಮ. ಯಪ್ಪ ಕಚ್ಚಬಾರ್ದು. ಬ್ಯಾಡ್ ಅದು. ಇಟ್ಸ್ ಬ್ಯಾಡ್. ಬುಬುಯ್ ಪೀಕಬು. ಏನದು ಮಾಡ್ತಿರೋದು ನೀನು?
ಏನದು? ಬಂದು ಫ್ರೆಶ್ ಅಪ್ ಎಲ್ಲ ಆಗಿ ಅವನಿಗೂ ಕೂಡ ಹಾಲು ಕುಡಿಸ್ದೆ. ಮಲ್ಕೋತಾನೆ ಅಂದ್ಕೊಂಡ್ರೆ ಮಲ್ಕೊಳ್ಳೇ ಇಲ್ಲ ಅವನು. ಸೊ ಅದಕ್ಕೆ ಸರಿ ಆಯಿತು, ಒಂದು ಸ್ವಲ್ಪ ವಾಕ್ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡೆ. ಕಾಫಿಗೆ ಇಟ್ಟಿದ್ದೀನಿ, ಸ್ವಲ್ಪ ಕಾಫಿ ಕುಡಿದು ರಿಫ್ರೆಶ್ ಆಗಿ ಆಮೇಲೆ ಹೋಗಬೇಕು. ಸಿಕ್ಕಾಗುತ್ತೆ ನಿದ್ದೆ ಬರ್ತದೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಗೊತ್ತಿಲ್ಲ ಯಾಕೋ ಮಧ್ಯಾಹ್ನದಿಂದನೂ ನನಗೆ ಸಿಕ್ಕಾಬಿಟ್ಟೆ ನಿದ್ದೆ ಅಂತಲೇ ಅನ್ನಿಸ್ತಾ ಇತ್ತು. ಬಟ್ ಈಗ ಅವ್ನು ಮಲ್ಗೋ ತನಕ ನಾನು ಮಲ್ಗೋಕ್ಕಾಗಲ್ಲ. ಅವ್ನು ಮಲ್ಕೊಂಡಿದ್ರೆ ಒಂದು 10 ನಿಮಿಷ ನಾನು ಮಲ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ಎಲ್ಲಿ ಸಾಹೇಬ್ರು ನೋಡಿ ಏನೋ ಜರಡಿ ಸೋಸ್ಕೊಂಡು ಕೂತಿದ್ದಾರೆ. ಮಾಡ್ತಾಯಿದ್ಯಾ? ತತ್ತೆ ಮಾಡ್ತಾಯಿದ್ಯಾ? ಓಕೆ, ಆಚೆ ಹೋಗೋಣ, ವಾಕ್ ಹೋಗೋಣ. ಎಲ್ಲಿ ನಿನ್ನ ಶೂಸ್ ಎಲ್ಲಿ ಬೇಟಾ? ಎಲ್ಲ ಒಂದು ಕಡೆಯಿಂದ ಡಿಸ್ಲೊಕೇಟ್ ಆಗಿದೆ ನೋಡಿ. ಈ ಕತೆ ಮನೆಯದು. ನನಗಂತೂ ಈಗ ಕ್ಲೀನ್ ಮಾಡೋ ಪೇಷನ್ಸ್ ಕೂಡ ಹೋಗ್ಬಿಟ್ಟಿದೆ. ಯಾರದು ನಾನು ಹಿಂದೆ ಬರ್ತಿರೋದು? ಯಾರದು? ಸೊ 1 ಕಪ್ ಆಫ್ ಕಾಫಿ ಕುಡಿದು ಆಚೆ ಕಡೆ ಅವನ್ನ ವಾಕ್ ಕರ್ಕೊಂಡು ಹೋಗ್ತೀನಿ. ಇವಾಗ ನಾವು ಏನು ಕುಡಿತಾಯಿದ್ರು, ಏನು ತಿಂತಾಯಿದ್ರು ಬೇಕು ಅವನಿಗೆ. ನೋಡಿ ಹಿಂಗೆ ಬರ್ತಾನೆ. ಏನಿದು? ಸುಟ್ಟ. ಹೇ, ಯಾರದರು ಫ್ರಂಟ್ ಕ್ಯಾಮ್ರಾದಲ್ಲಿ ಅವನನ್ನು ನೋಡಿಕೊಂಡು ಸುಟ್ಟ. ಓ ಸುಟ್ಟ. ಶುಟ್ಟ. ಮುಪ್ಪಾರ್ದು. ಮುಟ್ಟಿ ತೋರಿಸಿ ನಮಗೆ ಭಯ ಮಾಡಿಸ್ತಾರೆ. ಸುಟ್ಟ. ಸೊ ಕಾಫಿ ಕುಡಿದು ಹೊರಗಡೆ ಸಿಗುವ. ಸುಟ್ಟ. ಮುತ್ತ ಕೊಡುವ. ಅಯ್ಯೋ, ಮುತ್ತ ಕದದು ಹೆಂಗೆ ನಮ್ಮ ಅಚ್ಚು ಮುತ್ತ ಕೊಡೋದು? ಓ ಸುಟ್ಟ. ಅಪ್ಪ ಸುಟ್ಟ. ಅಯ್ಯೋ ಸುಟ್ಟ. ಅಯ್ಯೋ ಸುಟ್ಟ. ಸಿಂಗರ. ಮುತ್ತ ಕೊಡುವ, ಒಂದು ಮುತ್ತ ಕೊಡುವ. ವಾ ಶೋ ಸುಟ್ಟ. ಮುಟ್ಟಂಗಿಲ್ಲ. ನಾವು ಹೇಳೋದನ್ನ ನಮಗೆ ತೋರಿಸ್ತಾವ್ ವಾಪಸ್ಸು. ಎಲ್ಲಿಗೆ ತಳ್ತಾ ಇರೋದು ನನ್ನ? ಎಲ್ಲಿಗೆ ತಳ್ತಾ ಇರೋದು? ನಾವು ಕುತ್ಕೊಳ್ಳೋದು ಬೇಡವಾ? ಬಗ್ಬಾರ್ದು ನೋಡಿ ಈ ಕತೆ. ಅಲ್ಲಿ ಹೋಗಿ ನಿಂತ್ಕೊಂಡು ಬಗ್ಗದು, ಇಲ್ಲಿಂದ ಭಯ ಎಲ್ಲಿ ಬಿಟ್ಬಿಡ್ತಾನೆ ಅಂತ. ಬಾ ಈ ಕಡೆ ಬಾ. ಇನ್ನು ಹಿಡಿಬೇಕು ಫಸ್ಟು, ಇಲ್ಲ ಅಂತಂದರೆ ಬಿದ್ದುಬಿಡ್ತಾನೆ ಮುಂದಕ್ಕೆ. ಮ್ಯಾಂಗೋ ತಿನ್ನೋಣ. ಮ್ಯಾಂಗೋ. ಟೇಸ್ಟ್ ಮಾಡು. ಇಲ್ಲಿ ನೋಡಿಲ್ಲಿ ಅಚ್ಚೋ. ಇಲ್ಲಿ ನೋಡಿಲ್ಲಿ ಅಚ್ಚೋ. ಸೂಪರ್. ನಿಂತಿನೋ. ಸೂಪರ್. ನಿಂತಿನ. ಇತ್ತಗೋ ಇಲ್ಲಿ. ಚಾಕು ಅಲ್ಲ, ಇದನ್ನು ತಿನ್ನು ಅಂದಿದ್ದು. ತಿನ್ನು. ತಿನ್ಬೇಕು, ಬೇಡ ಅನ್ನಂಗಿಲ್ಲ. ಒಂದು ಸ್ವಲ್ಪ ಎರ್ದಿ ಕೊಡುವ. ಬಿಡಿದು ಇದು ಬಿಡು. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಅಚ್ಚು, ಇಲ್ಲಿ ಇದನ್ನು ತಿನ್ನು ಅಂದಿದ್ದು.
ಶೂ 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 ಶೂ. ಗೊತ್ತೆ ಅಲ್ಲೇ ಎಲ್ಲೋ ಇರಬೇಕು, ಇದರಲ್ಲಿ ಇರಬೇಕು ಅಂತ ಇದೆ. ಸೂಪರ್ ಸೂಪರ್. ನೀರು ಇಸ್ಕೊಂಡು ಹೋದ ಅಷ್ಟೇ. ಮನೆಗೆ ತಗೊಂಡಿಲ್ಲ, ನಾವು ಕರೆದು ಬರೋಲ್ಲ. ಬಗ್ಗೆ ವಾಕಿಂಗ್ ಹೋಗೋಣ. ಬಾಯ್ ಹೆಂಗೆ ಹೇಳೋದು? ಬಾಯ್ ಮಾಡಿ. ಬಾಯ್ ಹೇಳ ಅಮ್ಮಮ್ಮಗೆ. ಅಮ್ಮಮ್ಮ ಬಾಯ್ ಅಂತೆ. ಬಾಯ್ ಬಾಯ್ ಮಾಡು. ಬಾಯ್ ಮಾಡಿ. ಬಾಯ್ ಮಾಡು. ವಾಕಿಂಗ್ ಹೋಗಿ ಬರುವ ಬಾ. ಕೂಚು. ಟ್ರಾಲಿ ಇಟ್ಕೊಂಡು ಒಂದು ಕೈಯಲ್ಲಿ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ನನಗೆ. ಆ ಕಡೆ ಈ ಕಡೆ ಹೋಗ್ತಾಯಿದೆ ಟ್ರಾಲಿ. ಸೊ ನನಗೇನು ಖುಷಿ ಆಗ್ತಾಯಿದೆ ಅಂದರೆ ಈ ಕತ್ಲೆಯಲ್ಲಿ ನನ್ನ ಮೂಗ್ಬಟ್ಟು ಚೆನ್ನಾಗಿ ಹೊಳಿತಾ ಇದೆ. ಎಸ್. ಸೊ ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಒಂಚೂರು ಏನಾದ್ರು ತಿನ್ನಿಸ್ಬೇಕು. ತಿನ್ನಿಸಿ ನಾನು ನನ್ನ ಓದ್ಕೊಳ್ಳೋದನ್ನು ಶುರು ಮಾಡಬೇಕು. ಈಗ ಒಂದು ಸ್ವಲ್ಪ ಹೊತ್ತು ಆಟ ಆಡಿದ್ದಾನೆ, ಒಂಚೂರು ಅಮ್ಮ ಆಟ ಆಡಿಸಿ ಆಮೇಲೆ ಊಟ ಮಾಡಿಸಿ ಮಲಗಿಸ್ಬೇಕು. ಆಮೇಲೆ ನಮ್ಮ ಪ್ರಿಪ್ರೇಷನ್ ಶುರು. ನಾಳೆ ಕ್ಲಾಸಿಗೆ ಸ್ವಲ್ಪ ಪ್ರಿಪೇರ್ ಆಗಬೇಕು. ಮತ್ತು ನನ್ನ ಎಕ್ಸಾಮ್ಸ್ ಕೂಡ ಬರ್ತಾಯಿದೆ, ಅದಕ್ಕೂ ಪ್ರಿಪೇರ್ ಆಗಬೇಕು. ಸೊ ಈ ತಿಂಗಳೆಲ್ಲ ಸ್ವಲ್ಪ ಜಾಸ್ತಿನೇ ಬ್ಯುಸಿ ಅಂತ ಅನಿಸುತ್ತೆ. ನೋಡೋಣ ಹೇಗಾಗುತ್ತೆ ಗೊತ್ತಿಲ್ಲ. ಮಧ್ಯೆ ಮಧ್ಯೆ ತುಂಬ ಮದುವೆಗಳು, ಫಂಕ್ಷನ್ಸ್ಗಳು ಬೇರೆ ಎವ್ರಿ ವೀಕೆಂಡು. ಸೊ ನೋಡಬೇಕು ಹೆಂಗಾಗುತ್ತೆ. ಟೈಮ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ತುಂಬ ಕಷ್ಟ ಆಗ್ತದೆ. ನೋಡುವ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಎಷ್ಟಾಗುತ್ತೋ ಅಷ್ಟು ನನ್ನ ಬೆಸ್ಟ್ ನಾನು ಕೊಡ್ತೀನಿ, ಪ್ರಿಪೇರ್ ಆಗ್ತೀನಿ. ಚೆನ್ನಾಗಿ ಮಾಡೋದು ವಿಲ್ ಸಿ. ಸೊ ಎಸ್, ಈಗ ನನ್ನ ಸ್ಟಡಿ ಟೈಮ್. ಸೊ ಹತ್ತತ್ರ ಹಾಫ್ ಆನ್ ಅವರ್ ಸಿಗುತ್ತೋ 1 ಅವರ್ ಸಿಗುತ್ತೋ ಗೊತ್ತಿಲ್ಲ. ನನ್ನ ಮಗ ಕಿಚ್ಚ ತನಕ ನನಗೆ ಟೈಮ್ ಇದೆ. ಸೊ ಎಷ್ಟಾಗುತ್ತೋ ಅಷ್ಟು ಪ್ರಿಪೇರ್ ಆಗಬೇಕು. ಹಿಯರ್ ಆ್ಯಂಡ್ ದೇರ್ ಒಂದು ಸ್ವಲ್ಪ ಅಷ್ಟೇ ನೋಡ್ಕೊಳ್ತಾ ಇದ್ದೀನಿ. ತುಂಬ ಕಾನ್ಸಂಟ್ರೇಟ್ ಮಾಡಿ ಓದೋಕ್ಕೆ ಕೂಡ ಆಗ್ತಾಯಿಲ್ಲ. ಸೊ ನೋಡಬೇಕು. ಐ ಥಿಂಕ್ ಇಟ್ ವಾಸ್ ಚಾಲೆಂಜಿಂಗ್ ಟೈಮ್ ನನಗೆ, ಬಿಕಾಸ್ ಈ ಟೈಮಲ್ಲಿ ಹೆಂಗೆ ಅಷ್ಟು ಡೆಡಿಕೇಶನ್ ಆಗಿ ಎಕ್ಸಾಮ್ಸ್ ಎಲ್ಲ ಬರೀತೀನಿ ಅಂತ ಗೊತ್ತಿಲ್ಲ. ಬಿಕಾಸ್ ಮೋಸ್ಟ್ ಆಫ್ ಮೈ ಟೈಮ್ ಅಚ್ಚು ಜೊತೆ ಸ್ಪೆಂಡ್ ಮಾಡಬೇಕಂತ ಒಂದು ಕಡೆ ಅನಿಸುತ್ತೆ, ಇನ್ನೊಂದು ಕಡೆ ಕೆರಿಯರ್ ಮೇಲೂ ಐ ಹ್ಯಾವ್ ಟು ಗಿವ್ ಸಮ್ ಕಾನ್ಸಂಟ್ರೇಷನ್ ಅಂತ ಅನಿಸುತ್ತೆ. ಮೈಂಡಲ್ಲಿ ಎಸ್ ಐ ಹ್ಯಾವ್ ಟು ಸ್ಟಡಿ, ಮತ್ತು ಇನ್ನೊಂದಷ್ಟು ಹೊಸ ವಿಚಾರಗಳು ತಿಳ್ಕೊಳ್ಬೇಕು, ಟೆಕ್ನಾಲಜೀಸ್ ತಿಳ್ಕೊಳ್ಬೇಕು, ಏನೋ ಎಕ್ಸ್ಪ್ಯಾಂಡ್ ಮಾಡಬೇಕು ಅನ್ನೋಂಥ ತುಂಬ ಥಾಟ್ಸ್ ಮೈಂಡಲ್ಲಿ ಇದೆ. ಸೊ ಅದನ್ನೆಲ್ಲ ಮಾಡೋದಕ್ಕೆ ಇನ್ನೂ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅನಿಸುತ್ತೆ. ಸೊ ಅಚ್ಚುಗೂ ನನ್ನ ಮೇಲೆ ಡಿಪೆಂಡೆಂಟ್ ಆಗಿದ್ದಾನೆ ಅವನು. ಸೊ ನನಗೂ ಅವನ್ನ ಬಿಟ್ಟು ತುಂಬ ಹೊತ್ತು ಆಫೀಸಲ್ಲಿರೋದೇ 8 to 8 hours ನನಗೆ ಒಂಥರ ಅವ್ನು ನನಗೆ ಕೊಟ್ಟಿರೋಂಥ ಪ್ರಿವಿಲೇಜ್ ಅಂತ ಹೇಳ್ಬೋದು. ದಟ್ಸ್ ದ ಓನ್ಲಿ ಲಕ್ಸುರಿ. ಬಟ್ ಐ ನೋ ಅವ್ನು ನಾನು ಎಷ್ಟು ಮಿಸ್ ಮಾಡ್ಕೊಳ್ತಾನೆ, ನಾನು ಅವನ್ನ ಅಷ್ಟೇ ಮಿಸ್ ಮಾಡ್ಕೊಳ್ತೀನಿ. ಬಟ್ ಎಸ್, ವಾಟ್ ಎವರ್ ದ್ಯಾಟ್ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ದಟ್ಸ್ ಅಗೇನ್ ಓನ್ಲಿ ಬಿಕಾಸ್ ಆಫ್ ಅಚ್ಚು ಆ್ಯಂಡ್ ಭೈರವ್ ಆ್ಯಂಡ್ ದ ಕಂಪ್ಲೀಟ್ ಫ್ಯಾಮಿಲಿ ವೆಲ್ ಬೀಯಿಂಗೋಸ್ಕರ.
ಸೊ ತುಂಬ ಜನ ವರ್ಕಿಂಗ್ ವುಮೆನ್ನ ಈ ಡೈಲಮಾ ತುಂಬ ಜನದಲ್ಲಿ ನಾನು ಕೇಳಿದ್ದೀನಿ. ಮಕ್ಕಳನ್ನ ಬಿಟ್ಟು ಈ ಒಂದು ಫೇಸ್ ಏನಿದೆ ಇಟ್ಸ್ ವೆರಿ ಡಿಫಿಕಲ್ಟ್ ಎಲ್ಲ ಹೆಣ್ಣುಮಕ್ಳಿಗೂ, ಸ್ಪೆಷಲಿ ವರ್ಕಿಂಗ್ ಇರುವಂಥವ್ರು ಮಧ್ಯದಲ್ಲಿ ಬಿಟ್ಟು ಹೋಗಬೇಕು ಮಕ್ಕಳನ್ನ ಅಂತ ಅಂದಾಗ ಇಟ್ ಇಸ್ ನಾಟ್ ಎನ್ ಈಸಿ ಥಿಂಗ್ ಆ್ಯಟ್ ಆಲ್. ಸೊ ಹ್ಯಾಟ್ಸ್ ಆಫ್ ಟು ಆಲ್ ದೋಸ್ ಮಾಮ್ಸ್ ಔಟ್ ದೇರ್, ಇಷ್ಟು ಸ್ಟ್ರಾಂಗ್ ಡೆಸಿಷನ್ ಮಾಡಿದ್ದೀರಾ. ಸೊ ಅಟ್ ದ ಎಂಡ್ ಆಫ್ ದ ಡೇ ಇಟ್ಸ್ ಡೆಫಿನೆಟ್ಲಿ ಅವರು ನಿಮ್ಮನ್ನ ದೇ ವಿಲ್ ರಿಯಲಿ ಲೈಕ್ ಯು ಇವನ್ ಮೋರ್, ಬಿಕಾಸ್ ನಿಮ್ಮ ಟೈಮ್ ನಿಮ್ಮ ಕಂಫರ್ಟ್ ಝೋನ್ನ ಬಿಟ್ಟು ಅವರಿಗೋಸ್ಕರ ಯು ಆರ್ putting in so much effort. So you really are worth getting more and more and more of love and care. So yes, that's what how I motivate myself. So ತುಂಬ ಸತಿ ಈ ಥರ ಯೋಚನೆಗಳು ಬಂದಾಗ ನನಗೂ ಕೂಡ ಅದೇ ಅನಿಸೋದು. ಎಟ್ ದ ಎಂಡ್ ಆಫ್ ದ ಡೇ ಮಕ್ಕಳಿಗೋಸ್ಕರನೇ ನಮ್ಮ ಈ ಎಲ್ಲ ಸ್ಯಾಕ್ರಿಫೈಸ್ ಇರುತ್ತೆ. ಆ್ಯಂಡ್ ಅವರ ಎಜುಕೇಷನ್ಗೋಸ್ಕರ ಆಗಿರ್ಬೋದು ಅಥವಾ ವೆಲ್ ಬೀಯಿಂಗ್ಗೋಸ್ಕರ ಆಗಿರ್ಬೋದು, ತುಂಬ ಏನೋ ಅವ್ರಿಗೆ ಮಾಡಿಡಬೇಕು ಆ ಥರ ಈ ಥರ ಅಂತ ಏನಲ್ಲ. ಅಟ್ಲೀಸ್ಟ್ ಟು ಗಿವ್ ಅ ವೆರಿ ಗುಡ್ ಎಜುಕೇಷನ್ ಮತ್ತು ಅವ್ರಿಗೆ ಬೇಕಾಗುವಂಥ ಅಮ್ಯುನಿಟೀಸ್ನ ಕೊಡೋದಕ್ಕೆ ಅಟ್ಲೀಸ್ಟ್ ವಿ ಹ್ಯಾವ್ ಟು ಡೂ ದಿಸ್ ಹಾರ್ಡ್ ವರ್ಕ್. ಆ್ಯಂಡ್ ಎಸ್, ದ್ಯಾಟ್ಸ್ ವಾಟ್ ವಿ ಆರ್ ಡೂಯಿಂಗ್ ನೌ. ಸೊ ಇದಿಷ್ಟಾಗಿತ್ತು ನನ್ನ ಬ್ಯಾಕ್ ಟು ಆಫೀಸ್. ಸೊ ಮತ್ತು ನೈಟ್ ಡಿನ್ನರ್ಗೆ ಬಂದರೆ ನಮ್ಮ ಮನೆಯವ್ರನ್ನು ಆಫೀಸ್ಗೆ ಹೋಗಿದ್ದಾರೆ. ಅಮ್ಮ ಸಾಂಬಾರು ಮಾಡಿದ್ದಾರೆ, ರೈಸ್ ಇದೆ. ಸೊ ತುಂಬ ಸೆಕೆ ಇದೆ, ಜಾಸ್ತಿ ಏನೂ ಮಸಾಲೆ ಐಟಮ್ಸ್ ತಿನ್ನೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ಸ್ವಲ್ಪ ಮಜ್ಜಿಗೆ ಅನ್ನ ಸಾರು ತಿಂದುಬಿಟ್ಟು ಮಲ್ಕೊಳ್ತೀವಿ. ಅಚ್ಚುಗೆ ಹಿ ಆಲ್ಸೋ ಲೈಕ್ಸ್ ಕರ್ಡ್ ರೈಸ್, ಮತ್ತು ಅವನದು ತುಂಬ ಹೀಟ್ ಬಾಡಿ ನಂತರನೇ. ಸೊ ಅದಕ್ಕೆ ನಾನು ಅವನಿಗೆ ಮಲ್ಕೊಳ್ಬೇಕಾದಾಗ ಅವನಿಗೂ ಕೂಡ ಮೊಸರನ್ನ ಮಜ್ಜಿಗೆ ಅನ್ನ ಆ ಥರ ಕೊಡ್ತೀನಿ. ಸೊ ಹೀ ಈಸ್ ಆಲ್ಸೋ ಕಂಫರ್ಟಬಲ್, ಮೊಸರನ್ನ ಆರಾಮಾಗಿ ತಿಂತಾನೆ. ಆ್ಯಂಡ್ ಈ ಸಮ್ಮರ್ ಮುಗಿಯೋ ತನಕ ಒಂದು ಸ್ವಲ್ಪ ಈ ರೀತಿ ನಮ್ಮನ್ನು ನಾವು ಹೈಡ್ರೇಟೆಡ್ ಆಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಸಿಂಪಲ್ ಬ್ಯಾಕ್ ಟು ಆಫೀಸ್ ಪ್ರೋಟೀನ್ ಬ್ಲಾಗ್ ಆಗಿತ್ತು. ಐ ಹೋಪ್ ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತೆ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್.